ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನೋಡಿರಿ, ಎಚ್ ಕೆ ಅಭ್ಯರ್ಥಿಗಳಿಗೆ ಏನಂತಂದರೆ ಎಚ್ ಕೆ ಅಭ್ಯರ್ಥಿಗಳು ನಾನ್ ಎಚ್ ಕೆ ಮತ್ತು ಎಚ್ ಕೆ ಏನಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ. ಅದು ಏನಾಗಿದೆ ಅಂತಂದರೆ ಎಚ್ ಕೆ ಎಕ್ಸಾಮು ಕೊಪ್ಪಳ ಡಿಸ್ಟಿಕ್ಕು ಅಥವಾ ಕಲಬುರಗಿ ಡಿಸ್ಟಿಕ್ಕು ಈ ರೀತಿ ಒಳಗೆ ತೊಗೊಂಡ್ರೆ, ಹಾಗೆ ನಾನ್ ಎಚ್ ಕೆ ಏನು ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದು ಏನಂದರೆ ಅದೇ ಡಿಸ್ಟಿಕ್ ಆಗಿರುವಂತಹ ಬೇರೆ ತಾಲೂಕಿಗೆ ಕೊಟ್ಟಿರುವಂಥದ್ದು ಎಕ್ಸಾಮನ್ನು. ನೋಡಿರಿ, 1 ಅವರ್ ಟೈಮ್ ಇರುತ್ತೆ. ಕೊಪ್ಪಳದಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಕುಷ್ಟಗಿ ಅಂತೇಳಿ ಜಸ್ಟ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, ಬಟ್ ಆಲ್ರೆಡಿ ಆಗಿದ್ದಾವೆ. ಓಕೆನಾ? ಕೊಪ್ಪಳದಲ್ಲಿ ಎಕ್ಸಾಮ್ ಸೆಂಟ್ರನ್ನ ಎಚ್ ಕೆ ಏನು ಹಾಕಿರ್ತಾರಲ್ಲ, ಎಚ್ ಕೆ ಎಕ್ಸಾಮು ಕೊಪ್ಪಳ, ನಾನ್ ಎಚ್ ಕೆ ಎಕ್ಸಾಮು ಕುಷ್ಟಗಿ. ಹೌದಾ? 1 ಅವರಲ್ಲಿ ಅಲ್ಲಿ ಹೋಗಿ ಬರೋಕ್ಕಾಗಂಗಿಲ್ಲ. ಹೌದಾ? ಇದು ಭಾಳಷ್ಟು ಅಭ್ಯರ್ಥಿಗಳಿಗೆ ಆಗಿದೆ. ಇದು ಏನಪ್ಪ ಅಂದರೆ ಆಲ್ ಟಿಕೆಟ್ ಇಶ್ಯೂ ಆಗಿರುವಂಥದ್ದು. ಕೆ ಎ ಅಂತಂದರೆ ಇದು ದೊಡ್ಡ ತಪ್ಪಂತಲೇ ಹೇಳ್ಬೋದು. ಹೌದಾ? ಇವರು ಯಾವ ರೀತಿ ಒಳಗೆ ಜನ್ರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. 1 ಅವರ್ ಒಳಗಡೆ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಹೌದಾ? ಇದು ಭಾಳಷ್ಟು ಅಭ್ಯರ್ಥಿಗಳಿಗೆ ಆಗಿದೆ. ಹೌದಾ? ಯಾರ್ಯಾರಿಗೆ ಆಗಿದೆ ನೋಡಿರಿ, ಅವರೆಲ್ಲ ಕಮೆಂಟನ್ನು ಮಾಡಿರಿ. ನೋಡಿರಿ, ಎಕ್ಸಾಮ್ ಮುಂದೆ ಹೋಗ್ತದೆ ಅಂಥೇಳಿ ಮತ್ತು ಕೆಲವೊಂದಿಷ್ಟು ಜನ ತಿಳ್ಕೊಂಡಿರ್ಬೋದು, ಬಟ್ ಎಕ್ಸಾಮ್ ಏನು ಮುಂದೆ ಹೋಗಂಗಿಲ್ಲ. ಬಟ್ ಏನಪ್ಪ ಒಂದು ವಿಚಾರ ಅಂತಂದ್ರೆ ಆಲ್ ಟಿಕೆಟ್ ಮತ್ತೆ ಜನ್ರೇಟ್ ಆಗ್ಬೋದು. ಹೌದಾ? ಅವ್ರದ್ದು ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಒಂದೇ ಕಡೆ ಎಕ್ಸಾಮನ್ನು ಬರೆಸುವಂಥದ್ದು. ಓಕೆ, ಅವರು ನಾನು ಅಂದ್ಕೊಂಡಿರುವಂಥದ್ದು. ಬಟ್ ಯಾವ ರೀತಿ ಒಳಗಡೆ ಅವರು ಥಿಂಕ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಮುಂದಿನ ವಿಚಾರ ಏನಾಗ್ತದೆ ಅಂತೇಳಿ. ಇಷ್ಟಂತರೂ ಈ ಮಾಹಿತಿ ಇರುತ್ತೆ. ಕಮೆಂಟನ್ನು ಮಾಡಿರಿ ಎಷ್ಟು ಜನಕ್ಕಾಗಿದೆ. ಅದು ಭಾಳಷ್ಟು ಅಭ್ಯರ್ಥಿಗಳಾಗಿತ್ತು. ಭಾಳಷ್ಟಲ್ಲ, ಒಬ್ರಿಗಾಗಿದೆ ಅಂದ್ರೆ ಅದು ಇಶ್ಯೂನೇ ಕೇಳಬೇಕಾಗುತ್ತೆ. ಹೌದಾ? ನೀವು ಎಲ್ಲರೂ ಕಮೆಂಟನ್ನು ಮಾಡಿರಿ. ನೋಡೋಣ ನಾಳೆ ವಿಚಾರ ಏನಂದರೆ ಕೆ ಇಗೆ ಇದು ಇನ್ಫಾರ್ಮೇಷನ್ನ ತಲುಪಿಸುವಂತಹ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.